ಕಾಂಗ್ರೆಸ್ ಎರಡನೇ ಪಟ್ಟಿ ಬಿಡುಗಡೆ ಮಾಡಿದೆ. ಬಹುತೇಕ ಈ ಬಾರಿ ಸಚಿವರ ಪುತ್ರರು ಮತ್ತು ಪುತ್ರಿಯರಿಗೆ ಟಿಕೆಟ್ ಕೊಟ್ಟಿದೆ. ನಮ್ಮ ಜೊತೆ ಸತೀಶ್ ಜಾರಕಿಹೊಳಿ ಇದ್ದಾರೆ. ಸರ್, ಬೆಳಗಾವಿಯಲ್ಲಿ ತಮ್ಮ ಪುತ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹೊಸ ಮುಖ, ಗೆಲುವು ಸಾಧ್ಯತೆ ಇದೆ, ಹೇಗಿದೆ ಸರ್? ಮಾಡ್ತೀವಿ. ಪಕ್ಷ ನಮ್ಮ ಮೇಲೆ ವಿಶ್ವಾಸ ಟಿಕೆಟ್ ಕೊಟ್ಟಿದೆ. ಅದನ್ನು ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ಕರ್ತವ್ಯ ನಮ್ಮದು ಕೂಡ ಇದೆ. ಖಂಡಿತವಾಗಿ ಗೆಲ್ಲಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಹೈಕಮಾಂಡ್ 20 ಟಾರ್ಗೆಟ್ ಇಟ್ಟಿತ್ತು. ಹೀಗಾಗಿನೇ ಸಚಿವರು ಸ್ಪರ್ಧೆ ಮಾಡಿದ್ರೆ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಟು ಎಲ್ಲರೂ ಸಚಿವರಿಗೆ ಹೇಳಿದರು. ಬಟ್ ಸಚಿವರು ಯಾಕೆ ಸ್ಪರ್ಧೆಗೆ ಹಿಂದೇಟು ಹಾಕಿದ್ರಿ? ನೋಡಿ, ಈಗ ಆಲ್ರೆಡಿ MLA ಇದ್ದೀವಿ ನಾವು. ಮತ್ತೆ ಒಂದು ಹೇಳಿ ಗೆದ್ದರೆ ಮತ್ತೆ ಚುನಾವಣೆಗೆ ಹೋಗಬೇಕು. ಸೊ ಅದರ ಅವಶ್ಯಕತೆ ಇಲ್ಲ. ನಾವು ಗೆಲ್ಲೋ ಬದಲಾಗಿ ಇನ್ನೊಬ್ರಿಗೆ ಗೆಲ್ಲಿಸ್ತೀವಿ. ಸೊ ಹೀಗಾಗಿ ಆಯುಷ ಭರವಸೆ ಮೇಲೆ ನಮ್ಮ ಮಕ್ಕಳಿಗೆ, ಸಂಬಂಧಿಕರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹೈಕಮಾಂಡ್. ಬೆಳಗಾವಿಲಿ ಹಿಂದೆ ಕೂಡ BJP ಗೆದ್ಕೊಂಡು ಬರ್ತಾ ಇದೆ. ಈ ಬಾರಿ ಅಲ್ಲಿ ಮಾಜಿ CM ಜಗದೀಶ್ ಶೆಟ್ಟರು ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಚರ್ಚೆಗಳಾಗ್ತಾ ಇದೆ, ಇನ್ನೂ ಕೂಡ ಅದು ಗೊತ್ತಾಗಬೇಕು. ಆದರೆ ಒಂದು ವೇಳೆ ಜಗದೀಶ್ ಶೆಟ್ಟರು ನಿಂತರೆ ನಿಮ್ಮ ಗೆಲುವು ಆಗುತ್ತಾ, ಅಥವಾ ಯಾವ ರೀತಿ ಇರುತ್ತೆ ಅಲ್ಲಿನ ಕಣ? ನೋಡಿ, ಯಾರೇ ಕೊಟ್ಟರು ಕೂಡ ಪಾರ್ಟಿನೇ ಚುನಾವಣೆ ಮಾಡಬೇಕು. BJP ವರ್ಸಸ್ ಕಾಂಗ್ರೆಸ್ಸು. ಮತ್ತು ಈಗ ಅಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಸ್ಥಳೀಯ BJP ನಾಯಕರು ವಿರೋಧ ವ್ಯಕ್ತ ಮಾಡ್ತಿದ್ದಾರೆ. ಸೊ ಹೀಗಾಗಿ ಅವರಲ್ಲೇ ಗೊಂದಲ ಇದೆ. ಸೊ ಒಟ್ಟಾರೆಯಾಗಿ ನಾವು ಗೆಲ್ಲಲಿಕ್ಕೆ ಖಂಡಿತವಾಗಿ ವಿಶ್ವಾಸತೆ ಗೆಲ್ತೀವಿ. ಅಲ್ಲಿ BJPಯಿಂದ ಕೆಲವರು ಏನು ಆಕಾಂಕ್ಷಿಗಳಿದ್ದಾರೆ, ಒಂದು ವೇಳೆ ಜಗದೀಶ್ ಶೆಟ್ಟರು ಕೊಟ್ಟರೆ ಅಲ್ಲಿನ BJPಯಲ್ಲಿ ಬಂಡೆ ಆಗ್ಬೋದು ಅಂತ ನಾಯಕರು ಏನಾದರೂ ಕಾಂಗ್ರೆಸ್ಗೆ ಸೆಳೆಯುವ ಪ್ರಯತ್ನ ಮಾಡ್ತೀರಾ? ಇಲ್ಲ, ಗೊತ್ತಿಲ್ಲ. ಯಾರನ್ನು ಸೆಳೆಯಲಿಕ್ಕೆ ಪ್ರಯತ್ನ ಮಾಡಲು ನಮ್ಮವರು ಸಾಕು. ನಮ್ಮ ಗೆಲ್ಲಿಸಲಿಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ MLAಗಳು ಸಾಕು. ಅಷ್ಟಿಂದ ಗೆಲ್ತೀವಿ. ಈಗ ಬಹುತೇಕ ಎಲ್ಲ ಸಚಿವರ ಪುತ್ರಿಯರು ಕೊಟ್ಟಿದ್ದಾರೆ. ಆದರೆ ಚಾಮರಾಜನಗರ ಇನ್ನೂ ಹೋಲ್ಡ್ ಮಾಡಿದ್ದಾರೆ. ಮಹದೇವಪ್ಪ ಅವರು ಸ್ಪರ್ಧೆ ಮಾಡಬೇಕು, ಅವ್ರ ಪುತ್ರರಿಗೆ ಕೊಡಬೇಕು ಅಂತ ಹೇಳಿದ್ರು. ಅದನ್ನ ಯಾಕೆ ಹೋಲ್ಡ್ ಮಾಡಿದ್ದಾರೆ ಗೊತ್ತಿಲ್ಲ. ಅದು CM ಅವರು ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಯಾಕಂದ್ರೆ ಅವರು ಅಪ್ಪಿಗೆ ಬರುವಂಥದ್ದು. ಸೊ ಅವರು ತೀರ್ಮಾನ ಮಾಡ್ತಾರೆ. ನೀವು ಟೈಮ್ ಇದೆ, ಸಾಕಷ್ಟು ಮಾಡ್ತಾರೆ. ಈಗ ಕುಟುಂಬ ರಾಜಕಾರಣದ ವಿಚಾರ ಬರ್ತಾ ಇದೆ. ಯಾರು ಸ್ಥಳೀಯ ಕಾರ್ಯಕರ್ತರು ಇರಲಿಲ್ವಾ? ಬಹುತೇಕ ಕಡೆ ಎಲ್ಲ ಸಚಿವರ ಪುತ್ರರಿಗೆ ಕೊಟ್ಟರೆ ಕಾರ್ಯಕರ್ತರಿಗೆ ಎಲ್ಲಿ ಅವಕಾಶ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಅಲ್ಲ, ಬೋರ್ಡ್ ನಾಮಿನೇಷನ್ ಮಾಡ್ಬೋದು. ನೀವು ಕರೆದು ಕಾರ್ಯಕರ್ತನ ಬೋರ್ಡ್ ನಾಮಿನೇಷನ್ ಮಾಡ್ಬೋದು, MLC ಮಾಡ್ಬೋದು, ರಾಜ್ಯಸಭಾ. ಇದು ಭಾಳ ಕಷ್ಟದ ಕೆಲಸ. ಯಾರನ್ನೋ ನೀವು ಕರೆದು ಬನ್ನಿ ಲೋಕಸಭೆಗೆ ನಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಭಾಳ ಕಷ್ಟದ ಕೆಲಸ ಇದು. ಸಮರ್ಥವಾಗಿ ಅಂತಾನು ಇಳಿಸ್ಬೇಕಾಗತ್ತೆ. ಇಲ್ಲ ಸುಮ್ಮನೆ ಅನಾವಶ್ಯಕ ಅವರು ತೊಂದರೆ, ಪಕ್ಷಕ್ಕೂ ತೊಂದರೆ. ಸೊ ಆ ದೃಷ್ಟಿಯಿಂದ ಯಾರು ಪ್ರಬಲ ಇದ್ದಾರೋ ಅವ್ರನ್ನ ಪಕ್ಷ ಕಣಕ್ಕಿಳಿಸಿದೆ. ಈಗ ಹೈಕಮಾಂಡ್ ಏನಾದ್ರು ಟಾಸ್ಕ್ ಕೊಟ್ಟಿದೆಯಾ? ಟಿಕೆಟ್ ಕೇಳಿದ್ದೀರಾ, ಸರಿ, ಟಿಕೆಟ್ ಕೊಟ್ಟಿದ್ದಾರೆ, ಗೆಲ್ಲಲೇಬೇಕು, ಗೆಲ್ಲಿಲ್ಲ ಅಂದರೆ ಮುಂದೆ ಸಚಿವ ಸ್ಥಾನ ಬದಲಾವಣೆ ಮಾಡ್ತೀವಿ, ಆ ಥರ ಏನಾದ್ರು ಟಾಸ್ಕ್ ಕೊಟ್ಟಿದ್ದಾರೆ? ಹಾಗೇನು ಟಾಸ್ಕ್ ಇಲ್ಲ. ಗೆಲ್ಲಿಸೋದಷ್ಟೇ ಪ್ರಯತ್ನ. ಅದಕ್ಕೆ ಸೋಲು ಗೆಲುವು ನಮ್ಮ ಕೈಲಿರಲ್ಲ. ಜನ ಅದನ್ನು ತೀರ್ಮಾನ ಮಾಡ್ತಾರೆ. ಸೊ ಆ ರೀತಿಯಾದ ತೀರ್ಮಾನಗಳನ್ನ ಆ ಥರ ಅವಶ್ಯಕತೆ ಕೂಡ ಇಲ್ಲ. ಅಲ್ಲ, ಗೆಲುವು ನಿರೀಕ್ಷೆ ಇದೆ. ಎಷ್ಟೊಂದು ಜನ ಮಕ್ಕಳಲ್ಲಿ ನಿಂತಿದೆ. ಗೆಲ್ತಾರೆ. ನಾವಂತೆ 15ರಿಂದ 20 ನಮ್ಮ ಟಾರ್ಗೆಟ್ ಇದೆ. ಅಷ್ಟು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಪುತ್ರರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಪುತ್ರಿಯರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನು ವಿಶ್ವಾಸ ಇಟ್ಟಿದೆ ಅದನ್ನು ಉಳಿಸ್ಕೊಳ್ತೀವಿ, ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ.